ಎಲ್ಲರಿಗೂ ನನ್ನ ಚಾನಲ್ಗೆ ಸ್ವಾಗತ. ಯಾರು ಇನ್ನೂವರೆಗೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಬೇಗನೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹೊಸ ಅಪ್ಡೇಟ್ಗಳನ್ನು ನಾನು ನಿಮಗೋಸ್ಕರ ಇವತ್ತು ತರ್ತಾ ಇರ್ತೀನಿ. ಇಷ್ಟು ದಿನ ನಾವು ಮೆರಿಟ್ ಲಿಸ್ಟ್ ನಾವು ವೇಟ್ ಮಾಡ್ತಾ ಇದ್ವಿ. ಕೊನೆಗೂ ಇವತ್ತು ಮೆರಿಟ್ ಲಿಸ್ಟನ್ನು ಬಿಟ್ಟಿದ್ದಾರೆ. ಯಾವ ಥರ ನಮ್ಮ ಮೆರಿಟ್ ಲಿಸ್ಟನ್ನು ನಾವು ಓಪನ್ ಮಾಡಬೇಕಪ್ಪ ಅಂತಂದರೆ ಸಿಂಪ್ಲಿ DC ಅಂತ ಹೇಳಿ ಸರ್ಚ್ ಮಾಡಿ ಓಪನ್ ಮಾಡಿ ಹೋಮ್ ಸ್ಕ್ರೀನ್ ಮೇಲೆ ಬನ್ನಿ. ಕೆಳಗಡೆ ಇಲ್ಲಿ ಆನ್ಲೈನ್ ಸೇವೆಗಳಿರುತ್ತವೆ, ಇದರ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ಕೆಳಗಡೆ ಅತಿಥಿ ಉಪನ್ಯಾಸಕರ ಆಯ್ಕೆಗಾಗಿ ಅಭ್ಯರ್ಥಿಗಳ ಪಟ್ಟಿ ಅಂತ ಹೇಳಿದೆ, ಅದರ ಮೇಲೆ ಸಿಂಪ್ಲಿ ಕ್ಲಿಕ್ ಮಾಡಿ. ಇಲ್ಲಿ ಈಗ ಹೊಸ ಲಿಸ್ಟನ್ನು ಬಿಟ್ಟಿದ್ದು ಇಲ್ಲಿ ಬಂದಿರುತ್ತೆ. ಸರ್, ನಾವು ನಮ್ಮ ಹೆಸರನ್ನು ಯಾವ ಥರ ನಾವು ಸರ್ಚ್ ಮಾಡಬೇಕಪ್ಪ ಅಂತಂದರೆ ನಿಮಗೊಂದು ಬೆಸ್ಟ್ ಕೀ ಪಾಯಿಂಟ್ ಹೇಳ್ಕೊಡ್ತೀನಿ ಯಾವ ಥರ ಮಾಡಬೇಕು ಅನ್ನೋದು. ಈ PDF ಫೈಲನ್ನು ಡೌನ್ಲೋಡ್ ಮಾಡಿ ಕ್ರೋಮ್ನಲ್ಲಿ ಓಪನ್ ಮಾಡಿ ಅಥವಾ PDF ಅಡಾಬ್ ರೀಡರ್ನಲ್ಲಿ ಓಪನ್ ಮಾಡಿ. ಅಲ್ಲಿ ಡೈರೆಕ್ಟಾಗಿ ಸರ್ಚ್ ಆಪ್ಷನ್ ಅಲ್ಲಿ ಶೋ ಆಗುತ್ತೆ. ಆ ಸರ್ಚ್ ಆಪ್ಷನ್ನಲ್ಲಿ ನೀವೇನು ಮಾಡಬೇಕು, ನಿಮ್ಮ ಅಪ್ಲಿಕೇಶನ್ ID ಹಾಕಿದರೆ ಸಾಕು, ಅಥವಾ ನಿಮ್ಮ ಹೆಸರಿನ ಸ್ಪೆಲ್ಲಿಂಗ್ಗಳನ್ನು ಹಾಕಿದರೆ ಸಾಕು, ಅಥವಾ ನಿಮ್ಮ SSLC ರಿಜಿಸ್ಟರ್ ನಂಬರ್ನ ಹಾಕಿದರೂ ಕೂಡ ಸಾಕು. ಅಲ್ಲಿ ನಿಮ್ಮ ಹೆಸರು ಓಪನ್ ಆಗುತ್ತೆ. ನಿಮ್ಮ ಮೆರಿಟ್ ಲಿಸ್ಟನ್ನು ನೀವು ನೋಡಿಕೊಂಡು ಇಟ್ಕೊಂಡಿರಿ. ನೆಕ್ಸ್ಟ್, ಯಾವ ಥರ ಕೌನ್ಸಿಲಿಂಗ್ನಲ್ಲಿ ನೀವು ಪ್ರೆಸೆಂಟ್ ಆಗಬೇಕು, ಯಾವ ಥರ ಕೌನ್ಸಿಲಿಂಗ್ನಲ್ಲಿ ನೀವು ಹೇಳಬೇಕು, ಅದನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ತೊಗೊಂಡ್ಬರ್ತೀನಿ. ಅಭ್ಯರ್ಥಿಗಳು ಈಗಾಗಲೇ ಸಲ್ಲಿಸಿರುವ ಅರ್ಜಿಯನ್ನು ಎಡಿಟ್ ಮಾಡಲು ಅವಕಾಶ ಹಾಗೂ ಕೊನೆಯ ದಿನಾಂಕ 23ರಿಂದ 24 ಅಂದರೆ ನಾಳೆ ಮತ್ತು ನಾಡದ್ದು ಸಾಯಂಕಾಲ 5:30ವರೆಗೆ ಮಾತ್ರ ಇದೆ. ಬರೀ ಎಡಿಟ್ ಮಾಡಲು, ಹೊಸ ಅರ್ಜಿ ಈಗ ಹಾಕಲು ಬರುವುದಿಲ್ಲ. ಇದು ಎಡಿಟ್ ಮಾಡಲು ಕೊನೆಯ ಅವಕಾಶ ಇದೆ. ಇದನ್ನು ಯಾರು ಇನ್ನೂ ನಿಮ್ಮ ಕಾಸ್ಟ್ ಕ್ಯಾಟಗರಿ ಹಾಗೂ ಯಾವುದೇ ಥರದ್ದು ಉಳಿದಿತ್ತಂದರೆ ಬೇಗನೆ ಅದನ್ನು ಎಡಿಟ್ ಮಾಡ್ಕೊಳ್ಳಿ. ಕಾಲೇಜು ಪ್ರಾಂಶುಪಾಲರು EMIS ಮೂಲಕ ಕಾರ್ಯಭಾರ ಅಪ್ಡೇಟ್ ಮಾಡಲು ಅವಕಾಶ ಹಾಗೂ ಕೊನೆಯ ದಿನಾಂಕ. ಪ್ರಿನ್ಸಿಪಲ್ಸ್ಗಳಿಗೆ MIS ಮೂಲಕ ಕಾರ್ಯಭಾರ ಅಪ್ಡೇಟ್ ಮಾಡಲು ಅವರಿಗೂ ಕೂಡ ಈಗ ಅವಕಾಶ ಕೊಟ್ಟಿದೆ. 23/7ರಿಂದ 25/7ರವರೆಗೆ. ತಾತ್ಕಾಲಿಕ ಕಾರ್ಯಭಾರ ಪ್ರಕಟಿಸುವ ದಿನಾಂಕ, ಈ ಕಾರ್ಯಭಾರವನ್ನು ಪ್ರಕಟಿಸುವ ದಿನಾಂಕ 27/7/2026. ಪ್ರಕಟಿಸಿರುವ ತಾತ್ಕಾಲಿಕ ಕಾರ್ಯಭಾರವನ್ನು ಪ್ರಾಂಶುಪಾಲರು EMISನಲ್ಲಿ ಎಡಿಟ್ ಮಾಡಲು ಕೊನೆಯ ದಿನಾಂಕ 28/7/2026. ಅತಿಥಿ ಉಪನ್ಯಾಸಕರ ಆಯ್ಕೆಗಾಗಿ ಅಭ್ಯರ್ಥಿಗಳ ಪಟ್ಟಿ, ಕ್ಯಾಂಡಿಡೇಟ್ ಲಿಸ್ಟ್ ಫಾರ್ ಸೆಲೆಕ್ಷನ್ ಆಫ್ ದ ಗೆಸ್ಟ್ ಫ್ಯಾಕಲ್ಟಿ. ಇಲ್ಲಿ ಒಂದಿಷ್ಟು ಅಧಿಸೂಚನೆಗಳನ್ನು ಕೊಟ್ಟಿದ್ದಾರೆ. ಅಭ್ಯರ್ಥಿಗಳು ಆನ್ಲೈನ್ನಲ್ಲಿ ಅಪ್ಲೋಡ್ ಮಾಡಿದ ಮಾಹಿತಿ ಆಧಾರದ ಮೇಲೆ ವಿವರಗಳನ್ನು ಪ್ರದರ್ಶಿಸಲಾಗಿದೆ. ಪ್ರದರ್ಶಿತ ಮಾಹಿತಿಯನ್ನು ಅಭ್ಯರ್ಥಿಗಳು ಎಚ್ಚರಿಕೆಯಿಂದ ಪರಿಶೀಲಿಸಿ ಅದು ಪ್ರಮಾಣ ಪತ್ರಗಳು ಮಾರ್ಕ್ಸ್ ಕಾರ್ಡ್ಗಳಿಗೆ ಸರಿಯಾಗಿ ಹೊಂದಿಕೆಯಾಗಿರುವುದನ್ನು ಖಚಿತಪಡಿಸಿಕೊಳ್ಳಿ. ನೀವು ಏನೇನು ಅಪ್ಲೋಡ್ ಮಾಡಿದ್ದೀರಿ ಅದನ್ನು ನೀವು ಕ್ರಾಸ್ ಚೆಕ್ ಮಾಡ್ಕೊಳ್ಳಿ, ನಿಮ್ಮ ಒರಿಜಿನಲ್ ಮಾರ್ಕ್ಸ್ ಕಾರ್ಡ್ ಮತ್ತು ಪ್ರಮಾಣ ಪತ್ರಗಳನ್ನು ಜೊತೆಗೆ. ಯಾವುದೇ ವ್ಯತ್ಯಾಸ ಕಂಡು ಬಂದಲ್ಲಿ ಅಭ್ಯರ್ಥಿಗಳು ತಕ್ಷಣವೇ DCE ಪೋರ್ಟಲ್ನಲ್ಲಿ ಅಪ್ಲೋಡ್ ಮಾಡಿದ ಅರ್ಜಿಗಳನ್ನು ತಿದ್ದುಪಡಿ ಮಾಡುವ ಮೂಲಕ ಸರಿಪಡಿಸುವುದು. ಇನ್ನು ಕೂಡ ನಮಗೆ 24ನೇ ತಾರೀಕು ಸಾಯಂಕಾಲ 5:30ವರೆಗೂ ಕೂಡ ನಮಗೆ ಕೊನೆಯ ಅವಕಾಶ ಇದೆ. ತಿದ್ದುಪಡಿ ಮಾಡುವ ಕೊನೆಯ ದಿನಾಂಕ ನಂತರ ಯಾವುದೇ ತಿದ್ದುಪಡಿ ಅವಕಾಶ ನೀಡಲಾಗುವುದಿಲ್ಲ. ಸೊ ಇನ್ನೂವರೆಗೂ 2 ದಿನ ಏನು ಡೇಟ್ ಪೋಸ್ಟ್ಪೋನ್ ಮಾಡಿ ನಮಗೆ ಎಡಿಟ್ ಮಾಡಲು ಅವಕಾಶ ಮಾಡಿ ಕೊಡ್ತಾ ಇದ್ರು. ದಿಸ್ ಈಸ್ ಲಾಸ್ಟ್ ಚಾನ್ಸ್ ಟು ಅಸ್. ವಿ ಕ್ಯಾನ್ ಬಿ ಎಡಿಟ್ ಅವರ್ ಫಾರ್ಮ್. ನಮ್ಮ ಫಾರ್ಮನ್ನು ನಾವು ಎಡಿಟ್ ಮಾಡಬಹುದು. ಸೊ ಇದೇ ಥರ ನಾವು ನ್ಯೂ ಅಪ್ಡೇಟ್ಸ್ಗಳನ್ನು ನಾನು ತೊಗೊಂಡು ಬರ್ತಾ ಇರ್ತೀನಿ. ಎಡಿಟ್ ಆದಮೇಲೆ ಕೂಡ ರಿವೈಸ್ ಲಿಸ್ಟ್ ಕೂಡ ಬಿಡ್ತಾರೆ, ಅವಾಗ ಕೂಡ ವಿಡಿಯೋ ತೊಗೊಂಡು ಬರ್ತೀನಿ. ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಳ್ಳಿ. ಥ್ಯಾಂಕ್ ಯು.